ರಾಮನ ಜನ್ಮ ಆಗಬೇಕಾದ್ರೆ ಅವನ ಕುಂಡಲಿ ಅಂತ ಒಂದಿದೆ ವಸ್ತುತಃ. ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾ ರಾಮನ ಪ್ರತಿಯೊಂದು ಈ ಹುಟ್ಟಿನ ಬಗ್ಗೆ ವಿವರಿಸ್ತಾ ಅಲ್ಲಿ ಲಕ್ಷ್ಮಣ, ಶತ್ರುಘ್ನ, ಭರತ ಎಲ್ಲದರ ಬಗ್ಗೆ ಹೇಳ್ತಾ ರಾಮ ಹುಟ್ಟಬೇಕಾದ್ರೆ ಹೇಗಿತ್ತು, ವಾತಾವರಣ ಹೇಗಿತ್ತು ಅಂತ ಹೇಳ್ತಾರೆ. ಆಗ ಗ್ರಹಗಳ ಸ್ಥಿತಿಯನ್ನು ಹೇಳ್ತಾರೆ. ಈ ಜ್ಯೋತಿಷ್ಯ ಶಾಸ್ತ್ರ ಆಗಲಿ ಯಾವುದೇ ಶಾಸ್ತ್ರ ಇದು ಅನಾದಿ ಕಾಲದಿಂದಿದೆ, ಇವತ್ತು ಬಂದಿದ್ದು ಅಂತಲ್ಲ ಹೊಸದಾಗಿ. ನಮ್ಗೆ ಇವಾಗ ಎದ್ದೆದ್ದು ಕಾಣ್ತಾ ಇದೆ ಅಷ್ಟೇ ಈ ಶಾಸ್ತ್ರ ಇರೋದು. ವಸ್ತುತಃ ಅನಾದಿ ಕಾಲದಿಂದ ಈ ಶಾಸ್ತ್ರಗಳೆಲ್ಲ ಇದೆ. ಆಗ ಯಾರು ಜ್ಯೋತಿಷ್ಯ ಜಾಸ್ತಿ ಕೇಳಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಅವರೇ ಎಲ್ಲರೂ ಜ್ಯೋತಿಷಿಗಳಾಗ್ಬಿಟ್ಟಿದ್ರು, ತಮ್ಮ ಬಗ್ಗೆ ತಾವು ಚೆನ್ನಾಗಿ ಗೊತ್ತಿತ್ತು. ಈಗ ಶಾಸ್ತ್ರವನ್ನು ಮರೆತು ಬಿಟ್ಟಿದ್ದೀವಿ, ಆದ್ದರಿಂದ ಯಾರಿಗೆ ಶಾಸ್ತ್ರ ಗೊತ್ತಿದೆ ಅವರ ಹತ್ರ ನಾವು ಹೋಗಿ ಕೇಳೋ ಪರಿಸ್ಥಿತಿಗೆ ಬಂದಿದ್ದೀವಿ. ಆಗೇನಾಯಿತು, ರಾಮನ ಹುಟ್ಟುವಂಥ ಸಂದರ್ಭದಲ್ಲಿ ಪಂಚಗ್ರಹಗಳ ಅನುಗ್ರಹ ಇತ್ತು. ವಿಶೇಷವಾಗಿ 5 ಗ್ರಹಗಳು ಒಟ್ಟಿಗೆ ಸೇರೋದೇ ಇಲ್ಲ. 5 ಗ್ರಹ ಯಾವತ್ತು ಯಾರ ಜನ್ಮ ಕುಂಡಲಿಯಲ್ಲೂ ಅಂಥ 5 ಗ್ರಹಗಳ ಒಂದು ಸ್ಥಿತಿ ಸೇರೋದು ಅಂತಿಲ್ಲ. ಅಲ್ಲಿ ಶುಕ್ರ, ಅಂಗಾರಕ ಅಂತೆಲ್ಲ ಗ್ರಹಗಳ ಸ್ಥಿತಿಯನ್ನು ಹೇಳ್ತಾರೆ. 5 ಗ್ರಹ ಸೇರಿದ ವಿಶಿಷ್ಟವಾದ ರಾಮನ ಆ ಹುಟ್ಟು. ಅದು ಒಳ್ಳೆ ಸಮಯದಲ್ಲಿ ಅವನು ಹುಟ್ಟಿದ್ದಾನೆ. ಪುನರ್ವಸು ನಕ್ಷತ್ರ ನಮಗೆ ಗೊತ್ತಿದೆ. ಎಷ್ಟೋ ಬಾರಿ ನಕ್ಷತ್ರ ಬರಬೇಕು ಅಂತಿಲ್ಲ, ಕೆಲವು ಸಲ ಇದಾಗತ್ತೆ. ತಿಥಿ ಮುಖ್ಯವಾಗಿ ಇಟ್ಕೊಂಡು ರಾಮನವಮಿ ಅಂತ ಆಚರಣೆಯನ್ನು ಮಾಡೋದು. ಆ ದಿವಸ ನೀವು ಎಲ್ಲ ಗ್ರಹಗಳು ನಿಮಗೆ ಪರಿಸ್ಥಿತಿ ನಿಮ್ಮ ಜಾತಕದಲ್ಲಿ ದೂರ ಇದ್ದರೂ ರಾಮನವಮಿ ದಿವಸ ನೀವು ರಾಮನ ಸ್ಮರಣೆ ಮಾಡ್ತಾ ಇದ್ದರೆ ನಿಮ್ಮೆಲ್ಲ ಗ್ರಹಗಳು ನಿಮ್ಮ ಜಾತಕದಲ್ಲಿ ಸರಿಯಾಗಿ ಬಂದು ಕೂತ್ಕೊಳ್ತವೆ. ಈ ನಿಟ್ಟಿನಲ್ಲಿ ಆ ವಿಶಿಷ್ಟವಾದ ಕಾಲದಲ್ಲಿ ಆ ರಾಮ ಏನು ಜನಿಸಿದ್ದಾನೆ ಅದನ್ನು ನೆನಪಿಸ್ಕೊಂಡ್ರೂ ಸಾಕು, ನಮ್ಮ ಜಾತಕಗಳಲ್ಲಿ ದೋಷಗಳು ಪರಿಹಾರ ಆಗುತ್ತೆ. ಈ ನಿಟ್ಟಿನಲ್ಲಿ ರಾಮನವಮಿಯ ಆ ರಾಮ ಜನ್ಮದ ಬಗ್ಗೆ ಹೇಳ್ಬೋದು.